ಬೃಂದಾವನದಿಂದಲೇ ಬ್ರಿಟಿಷ್ ಅಧಿಕಾರಿಯೊಂದಿಗೆ ಮಾತನಾಡಿದ್ದ ಗುರು ರಾಘವೇಂದ್ರರು. ಈ ಘಟನೆ ನಡೆದಿದ್ದು 1820ರಲ್ಲಿ, ಅಂದರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ನಡೆಯುತ್ತಿದ್ದಾಗ. ಯೋಗಿಗಳು ಸಿದ್ಧಿಪುರುಷರು ಚೈತನ್ಯ ಸ್ವರೂಪಿಗಳಾಗಿರುತ್ತಾರೆ. ಅವರು ವಿದೇಹ ಮುಕ್ತಿ ಪಡೆದ ನಂತರವೂ ಮಾರ್ಗದರ್ಶನ ನೀಡುತ್ತಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಉತ್ತಮ ಉದಾಹರಣೆ. ಈ ಘಟನೆ ನಡೆದಿದ್ದು 1820ರಲ್ಲಿ, ಅಂದರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ನಡೆಯುತ್ತಿದ್ದಾಗ. ಆ ಹಿಂದಿನ ರಾಜರುಗಳು ಮಠ ದೇವಾಲಯಗಳಿಗೆ ನೀಡಿದ ಭೂಮಿಯ ಬಳಕೆ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತವಾಗಿ ಬಳಕೆ ಮಾಡದೇ ಇರುವ ಭೂಮಿಯನ್ನು ವಾಪಸ್ ಪಡೆಯುವಂತೆ ಬ್ರಿಟಿಷ್ ಸರ್ಕಾರ ಅಧಿಕಾರಿಗಳಿಗೆ ಸೂಚನೆ ನೀಡಿತ್ತು. ಸರ್ಕಾರದ ಸೂಚನೆಯಂತೆ ಮಂತ್ರಾಲಯದ ಪ್ರದೇಶ ಅಧಿಕಾರಿಯಾಗಿದ್ದ ಥಾಮಸ್ ಮುನ್ರೋ ಸಹ ಮಂತ್ರಾಲಯದ ಮಠಕ್ಕೆ ಹಿಂದಿನ ರಾಜರುಗಳು ನೀಡಿದ್ದ ಭೂಮಿಯ ಬಗ್ಗೆ ಪರಿಶೀಲನೆ ನಡೆಸಲು ಮುಂದಾಗಿದ್ದಾಗ ಮಂತ್ರಾಲಯದ ಸ್ವಾಮಿಗಳಾಗಿದ್ದವರು ನಂಜನಗೂಡಿನಲ್ಲಿ ಯಾತ್ರೆಯಲ್ಲಿದ್ದರು. ಮಠಕ್ಕೆ ಸೇರಿದ ಪ್ರದೇಶಗಳ ಕಾಗದ ಪತ್ರಗಳು ಸ್ವಾಮಿಗಳ ಜೊತೆಯಲ್ಲಿದ್ದ ಅಧಿಕಾರಿಗಳ ಬಳಿ ಇತ್ತದ್ದರಿಂದ ಅದನ್ನು ಮಂತ್ರಾಲಯದಲ್ಲಿದ್ದ ಬ್ರಿಟಿಷ್ ರೆವಿನ್ಯೂ ಅಧಿಕಾರಿ ಥಾಮಸ್ ಮನ್ರೋಗೆ ತೋರಿಸಲು ಸಾಧ್ಯವಾಗಿರಲಿಲ್ಲ. ಸಂಕಷ್ಟಕ್ಕೆ ಸಿಲುಕಿದ ಮಠದ ಆಡಳಿತ ಅಧಿಕಾರಿಗಳಿಗೆ ಗುರು ರಾಘವೇಂದ್ರರನ್ನು ಪ್ರಾರ್ಥಿಸುವುದನ್ನು ಬಿಟ್ಟು ಬೇರೆ ಆಯ್ಕೆ ಉಳಿದಿರಲಿಲ್ಲ. ಥಾಮಸ್ ಮುನ್ರೋಗೆ ಬೃಂದಾವನದಲ್ಲಿದ್ದು 150 ವರ್ಷಗಳಾದರೂ ಜೀವಂತವಾಗಿರುವ ರಾಘವೇಂದ್ರರ ಮಹಿಮೆ ಬಗ್ಗೆ ತಿಳಿಸಲು ಆಡಳಿತಾಧಿಕಾರಿಗಳು ಹಾಗೂ ಮಠದ ಸಿಬ್ಬಂದಿ ಯತ್ನಿಸಿದಾದರೂ ಮುನ್ರೋ ಅದನ್ನು ನಂಬಲಿಲ್ಲ. ಹಾಗೆಯೇ ಮಂತ್ರಾಲಯ ಮಠಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಮುಂದಾಗುತ್ತಾರೆ. ಮಂತ್ರಾಲಯದಲ್ಲಿದ್ದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಬಳಿ ಬರುತ್ತಿದ್ದಂತೆಯೇ ಥಾಮಸ್ ಮುನ್ರೋಗೆ ಅದ್ಭುತವಾದ ಶಕ್ತಿ ಇರುವುದು ಅನುಭವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಬೃಂದಾವನದಿಂದ ಸನ್ಯಾಸಿಯೊಬ್ಬರು ಹೊರಬರುವಂತೆ ತೋರುತ್ತದೆ. ಇದರಿಂದ ಅಚ್ಚರಿಗೊಳಗಾದ ಮುನ್ರೋ ಮಠದ ಸಿಬ್ಬಂದಿಗಳ ಬಳಿ ಮಹಿಮೆಯುಳ್ಳ ಸನ್ಯಾಸಿಗಳು ಇವರೇನಾ ಎಂದು ಪ್ರಶ್ನಿಸುತ್ತಾರೆ. ಮತ್ತೊಂದು ವಿಚಿತ್ರವೆಂದರೆ ರಾಘವೇಂದ್ರ ಸ್ವಾಮಿಗಳು ಮುನ್ರೋಗೆ ಮಾತ್ರ ಕಾಣಿಸಿಕೊಳ್ಳುತ್ತಾರೆ. ಹಾಗೆಯೇ ಮುನ್ರೋ ಪರಿಶೀಲಿಸಬೇಕಾಗಿದ್ದ ಕಾಗದ ಪತ್ರಗಳನ್ನು ತೋರಿಸಿ ಆತನಿಗೆ ಕೆಲಸದಲ್ಲಿ ಬಡ್ತಿ ದೊರೆಯುವುದೆಂದು ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ನೀಡುತ್ತಾರೆ. ಮುನ್ರೋ ಕಣ್ಣಿಗೆ ಕಾಣದವರೊಂದಿಗೆ ಮಾತನಾಡಿದ್ದನ್ನು ಹಾಗೂ ಮುನ್ರೋ ಕೈಯಲ್ಲಿದ್ದ ಮಂತ್ರಾಕ್ಷತೆಯನ್ನು ಕಂಡು ಸುತ್ತಮುತ್ತಲಿನ ಜನರು ಕಕ್ಕಾಬಿಕ್ಕಿಯಾಗುತ್ತಾರೆ ಎಂಬ ಪ್ರತೀತಿ ಇದೆ. ಅಲ್ಲಿದ್ದ ಜನರಿಗೆ ಉತ್ತರಿಸಿದ ಮುನ್ರೋ ತಾನು ಬೃಂದಾವನದಿಂದ ಸನ್ಯಾಸಿಯೊಬ್ಬರು ಹೊರಬಂದಿದ್ದನ್ನು ನೋಡಿದ್ದಾಗಿಯೂ ಮಂತ್ರಾಕ್ಷತೆ ಬಡ್ತಿ ಪಡೆಯುವ ಆಶೀರ್ವಾದವನ್ನು ಪಡೆದಿದ್ದಾಗಿಯೂ ತಿಳಿಸುತ್ತಾನೆ. ಇದಾದ ಕೆಲವೇ ದಿನಗಳಲ್ಲಿ ರೆವಿನ್ಯೂ ಅಧಿಕಾರಿಯಾಗಿದ್ದ ಮುನ್ರೋಗೆ ಮದ್ರಾಸ್ ಕೌನ್ಸಿಲ್ನ ವೈಸರಾಯ್ ಆಗಿ ಬಡ್ತಿ ಸಿಗುತ್ತದೆ. ಇದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಹಲವು ವರ್ಷಗಳಾದ ಮೇಲೂ ಜೀವಂತವಾಗಿದ್ದುಕೊಂಡು ಅನೇಕ ಭಕ್ತರನ್ನು ಅನುಗ್ರಹಿಸಿ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ, ನೀವು ಕೂಡ ರಾಯರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ.